26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಶಿವಗಂಗೆ ಶಾಂತಲಾ ಡ್ರಾಪ್ಗೆ 4ನೇ ತಾರೀಕು ತನ್ನ ಹುಡುಗಿ ಜೊತೆಗೆ ಬಂದಿದ್ದಂತಹ ಅದ್ವೈತ್ ಉಪಾಧ್ಯಾಯ ಶಾಂತಲಾ ಡ್ರಾಪ್ನಿಂದ ಬರುವಂಥದ್ದು ಮತ್ತು ಶಾಂತಲಾ ಡ್ರಾಪ್ನಿಂದ ಹೊರಹೋಗುವಂಥ ಎಲ್ಲ ಸ್ಥಳಗಳನ್ನು ನೋಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದ ಅಂತ ಹೇಳಿ ಪೊಲೀಸರಿಗೂ ಒಂದು ಮಾಹಿತಿ ಸಿಗುತ್ತೆ. ಅದೇ ಪೊಲೀಸರ ಆಧಾರದ ಮೇರೆಗೆ ಒಂದಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಆಗ ಸ್ಥಳೀಯವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದಿದ್ದ ಅನ್ನೋದನ್ನು ಸ್ಥಳೀಯವಾಗಿ ಒಬ್ಬರು ಹೇಳಿರ್ತಕ್ಕಂಥ ಸದ್ಯ ನಮ್ಮ ಜೊತೆಗೆ ಒಬ್ಬರು ಹಿರಿಯರೊಬ್ಬರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ತಾತ, ನೀವು ಯಾವಾಗ ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಿ? ನಮ್ದು ಕಂಬಾಳು. ಮೊನ್ನೆ ಪೊಲೀಸರೆಲ್ಲ ಬಂದು ತನಿಖೆ ಮಾಡಿದ್ರು ಇಲ್ಲಿ? ಬಂದು ಎಲ್ಲ ತನಿಖೆ ಮಾಡಿ ಬೆಟ್ಟಕ್ಕೆಲ್ಲ ಹೋಗಿ ಬಂದರು. ಹೋಗಿ ಬಂದ್ರೆ ಏನು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಪಾಪ ವಾಪಸ್ ಹೋದ್ರು. ಅದಕ್ಕಿಂತ ಮುಂಚೆ ಯಾರಾದರೂ ಗಡ್ಡ ಬಿಟ್ಕೊಂಡಿರ್ತಕ್ಕಂಥ ಹುಡುಗನ ಥರ ಯಾರಾದರೂ ಬಂದಿದ್ರಾ ಹೇಗೆ? ಯಾರೋ ಚಿಕ್ಕ ಹುಡುಗ ಬಂದಲ್ಲಿ ನಾವು ಕೆಲಸ ಮಾಡ್ತಿದ್ದ ಅಲ್ಲಿ ನಿಂತಿದ್ದ ಒಂದು 5 ನಿಮಿಷ. ಗಡ್ಡ ಬಿಟ್ಟಿದ್ದ ಒಟ್ಟಿನಾಗ ನಿಂತಿದ್ದವನು ಅವ್ನ ಪಾಡ್ಗೆ ಅವನೋದ ದೇವಸ್ಥಾನ ತಾನೇ, ಯಾರೋ ದೇವಸ್ಥಾನಕ್ಕೆ ಬಂದವ್ರು ಅಂದ್ಕೊಂಡು ನಾವು ಏನು ಮಾತಾಡಿಸ್ಲಿಲ್ಲ ಅವನ್ನ. ಅವ್ನ ಪಾಡ್ಗೆ ಅವನು ಹೋದ, ಅಷ್ಟು ಗೊತ್ತು ನಮಗಷ್ಟೇ. ನೀವೇನು ಕೇಳಬೇಕು ಅಂತ ಇಲ್ಲ ನಾವೇನು ಅಂದ್ಕೊಳ್ಳಿಲ್ಲ. ನಿಮ್ಮನ್ನೇನು ಕೇಳಲಿಲ್ಲ? ಇಲ್ಲ ಸುಮ್ಮನೆ ನಿಂತಿದ್ದ, ಅಲ್ಲಿ ಕೆಲಸ ಮಾಡೋದು ನೋಡ್ಕೊಂಡು ನಿಂತಿದ್ದ. ಅವ್ನ ಪಾಡಾಗ ಅವನು ಹೋದ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿ. ಎಷ್ಟೊತ್ತವರೆಗೂ ಇದ್ದ? ಒಂದು 5-10 ನಿಮಿಷ ಇದ್ದು ನಾನು ಅಷ್ಟೇ. ಇದೆಲ್ಲ ಪೊಲೀಸ್ನವ್ರು ಬರ್ತೀನಿ ಮುಂಚೆ ಒಬ್ಬ ಬಂದಿದ್ದ? ಅದೇ ಮಾಮೂಲಿ ದೇವಸ್ಥಾನಕ್ಕೆ ಬರ್ತಾರಲ್ಲ ಒಬ್ಬ ಆ ಥರ ಯಾರೋ ದೇವಸ್ಥಾನಕ್ಕೆ ಬಂದವ್ರೆ ನಾವು ಅನ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋದ್ರು ಅಷ್ಟೇ. ಅದಾದ್ಮೇಲೆ ಈ ಥರ ಘಟನೆ ಪೊಲೀಸ್ನವ್ರು ಬಂದು ಪೊಲೀಸ್ನವ್ರು ಬಂದು ಪಾಪ 2 ದಿವಸ ಹುಡುಕಿರು, ಹುಡುಕ್ಬಿಟ್ಟು ವಾಪಸ್ ಹೋದ್ರು. ಇದು ಸ್ಥಳೀಯವಾಗಿ ಇರ್ತಕ್ಕಂಥ ನಿವಾಸಿ, ಇವರು ಕಂಬಾಳು ಗ್ರಾಮದವರು, ಮೂರ್ತಪ್ಪ ಅಂತೇಳಿ. ಇವರು ಇಲ್ಲೇ ಇರ್ತಕ್ಕಂಥದ್ದು, ಸಾಕಷ್ಟು ವರ್ಷಗಳಿಂದ ಕೂಡ ಇಲ್ಲೇ ವಾಸ ಇದ್ದಾರೆ. ಏನು ಪೊಲೀಸರು ಹುಡುಕಾಟವನ್ನು ನಡೆಸ್ತಾರೆ. ಆ ಹುಡುಕಾಟಕ್ಕಿಂತ ಮುಂಚಿತವಾಗಿ ಒಬ್ಬ ದಾಡಿಯನ್ನು ಅಂದರೆ ಗಡ್ಡವನ್ನು ಬಿಟ್ಕೊಂಡು ಈ ಒಂದು ಸ್ಥಳಕ್ಕೆ ಬಂದಿದ್ದ ಅಂತೇಳಿ ಸ್ಥಳೀಯವಾಗಿ ಪೊಲೀಸರಿಗೆ ಮಾಹಿತಿನ ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಇದೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಅದ್ವೈತ್ ಉಪಾಧ್ಯಾಯ ನಿಜವಾಗ್ಲೂ ಕೂಡ ಏನು ಶಾಂತಲಾ ಡ್ರಾಪ್ನಿಂದ ಹಾರಿದಾನ ಅಥವಾ ಇಲ್ಲಿಂದ ಇಳಿದು ವಾಪಸ್ ಹೋಗಿದ್ದಾನೆ, ಇದು ಬಹಳ ಅನುಮಾನಗಳು ಬಹಳ ದಟ್ಟವಾಗಿ ಕಾಡುತ್ತೆ. ಇಲ್ಲಿ ಪಾರ್ಕಿಂಗ್ ನೋಡ್ಕೊಳ್ತಿದ್ರಾ? ಅಣ್ಣ, ನಾನು ಒಂದು 20 ದಿನದಿಂದ ನೋಡ್ಕೊತಾ ಇದ್ದೆ. 20 ದಿನದಿಂದ ನೋಡ್ಕೊಳ್ತಿದ್ರಾ? ಅಂದರೆ ಈಗ ಆತ ಬಂದಿದ್ನಲ್ಲ, ಬೈಕಲ್ಲಿ ನಿಲ್ಸಿದ್ನಲ್ಲ, ಬೈಕ್ ಬಗ್ಗೆ ನಿಮ್ಗೇನು ಮಾಹಿತಿ ಸಿಕ್ತು? ಬೈಕ್ ಬಗ್ಗೆ ಏನು ಗೊತ್ತಾಯ್ತು ಅಂದ್ರೆ ಪೊಲೀಸರು ಹುಡುಕೊಂಬಂದರು. ಆವಾಗ ಕೇಳಿದಾಗ ಈ ಬೈಕು ಎಷ್ಟೊಂದಾಗ ನಿಲ್ಲಿಸ್ರು ಅಂತ ಕೇಳಿದ್ರು. ಸ್ವಾಮಿ ಗೊತ್ತಿಲ್ಲ, ನಿಲ್ಲಿಸ್ಬಿಟ್ಟು ಹೊಂಟೋಗಿದ್ರು ಸ್ವಾಮಿ ಅಂತ ಹೇಳಿದ್ರು. ಓಕೆ, ಎಷ್ಟು ದಿನ ಇತ್ತಿಲ್ಲ ಬೈಕು? ಬೈಕ್ ಇಲ್ಲೇ ಇದೆಯಲ್ಲ ಇನ್ನು. ಅಲ್ಲಿ ಎಷ್ಟು ದಿನ ಇತ್ತು ನೀವು ನೋಡಿದಾಗ? ನಾವು ನೋಡಿದಾಗ 1 ದಿನ ಇತ್ತು. ಪೊಲೀಸರು ಬಂದು ಎತ್ಕೊಂಡೋದ್ರು. ಏನಂತ ಹೇಳಿದ್ರು ಪೊಲೀಸ್ನವರು? ಪೊಲೀಸರು ಮಾಹಿತಿ ತಗೊಂಡ್ರು ಹೋದ್ರು. ಆಮೇಲೆ ನಿಮ್ಗೇನಂತ ಗೊತ್ತಾಯ್ತು? ಬೈಕ್ ಯಾರ್ದು ಏನಂತ ಏನು ಗೊತ್ತಾಯ್ತು? ನನಗೇನು ಗೊತ್ತಾಗಲಿಲ್ಲ. ಅವಾಗ ಪೊಲೀಸ್ನವರು ಇವರೆಲ್ಲ ಬಂದಾಗ ಗೊತ್ತಾಯ್ತು ಏನಂತ, ಹಿಂಗೆ ಸುಟ್ಕೊಂಡಿರ್ಬೋದು ಅಂತ. ಯಾರೋ ಒಬ್ಬ ಮೇಲ್ಗಡೆ ಹೋದ ವಾಪಸ್ ಬಂದಿಲ್ಲ ಅಷ್ಟೇ. ಆಮೇಲೆ ಏನಾದ್ರು ಹೇಳಿದ್ರೆ ಏನಾದ್ರು ಸಿಕ್ತಂತ ಏನು? ಇಲ್ಲ ಸರ್, ಎಲ್ಲಿ ಸಿಕ್ಕದು? 5 ದಿನ ಆಗದೆ. ಇವತ್ತು 6ನೇ ದಿನ ಹುಡುಕ್ತಲೇ ಅವ್ರೆ. ಏನು ಸಿಕ್ಕಿಲ್ಲ? ಇಲ್ಲ, ಕೋತಿರಾಜ್ ಬಂದವ್ರೆ. ಎಲ್ಲ ಬೇರೆ ಕಡೆಯಿಂದ ಹೋಗ್ಬಿಟ್ಟದಂತ. ಹೌದಾ? ಏನೋ ಸರ್, ಆ ಮಾಹಿತಿ ನಾನೇನು ನೋಡಿಲ್ಲ. ನಾವು ಇಲ್ಲಿರ್ತೀವಿ, ಏನು ಗೊತ್ತು? ಬೆಟ್ಟದಲ್ಲಿ ಬೇರೆ ಕಡೆಯಿಂದ ಇಳಿಬೋದಾ? ಕೆಲ ಕಡೆ ಐತೆ ಜಾಗ, ನೋಡಿರಬೇಕಲ್ಲ, ನೋಡಿ ಹೋಗಿರ್ಬೇಕು. ನೋಡ್ದಲ್ಲೇ ಹೋಗಕ್ಕಾಗಲ್ಲ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.